ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹನು ಮೌನಿಕಾ ವ್ಲಾಗ್ಸ್. ಇವಾಗ ಬಂದು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸಂಡೇ ವ್ಲಾಗು. ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಮಾಡ್ಕೊಬೇಕು. ಎದ್ದಿದ್ದೆ ಒಂದು ಸ್ವಲ್ಪ ಲೇಟ್ ಆಗಿರೋದ್ರಿಂದ ಲೇಟಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡೋಣ ಬನ್ನಿ, ನಾನು ಇವಾಗ ಏನೇನು ಅಡುಗೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಫ್ರಿಜ್ಜಿಂದ ಏನೋ ನೀರು ಬರ್ತಾ ಇದ್ದಂಗೆ ಐತಲ್ಲ ಕೆಳಗಡೆ. ಏನಿಲ್ಲ, ಇದು ಯಾವ್ದು ನೀರಿದು? ಎಷ್ಟು ನೀರು ಬಂದೈತ ಫ್ರಿಜ್ಜಲ್ಲಿ? ಯಾಕೆ ಗೊತ್ತು, ನೋಡ್ದ ಅವನಲ್ಲಿ. ಆಮೇಲೆ ಫ್ಲೇವರ್ ಮಾತ್ರ ಬೇರೆ. ಬೇರೆ ಈಗ ಮಟನ್ ಸಾರಿಗೆ ಮಸಾಲೆ ರುಬ್ಕೊಂಡ್ಬಿಡ್ತಾ ಇದ್ದೀನಿ. ಮಟನ್ ಒಂದು ಸ್ವಲ್ಪ ತಗೊಂಡ್ಬಿಡ್ತಿದ್ದಾನೆ, ಅಂದ್ರೆ ಮಟನ್ ಅರ್ಧ ಕೆಜಿ ಮಾತ್ರ ಸಾಕು ಅಂತಂದ್ರೆ. ಇನ್ನು ಬಿರಿಯಾನಿಗೆ ಅಂತ ಹೇಳ್ಬಿಟ್ಟು ಚಿಕನ್ ಸಮೇತ ತರಿಸ್ತಾ ಇದ್ದೀನಿ. ಚಿಕನ್ ಬಿರಿಯಾನಿಗೆ ಮತ್ತೆ ಮಟನ್ ಸಾರಿಗೆ ಎರಡಕ್ಕೂ ಸೇರಿನೇ ಮಸಾಲೆ ಈಗ ರುಬ್ಕೊಂಡ್ಬಿಡ್ತೀನಿ. ಬರತ್ತಾ? ಹಲೋ, ಏನಕ್ಕೋ ಫಿಶ್ ಈಗ ಏನೋ ಚಿಕ್ಕ ಚಿಕ್ಕದಾಗ ಉದ್ದುದ್ದ ಇರುತ್ತೆ ನೋಡದ. ಏನೋ ಹೋಗಪ್ಪ. అర్ధ సాకు. తెలిసిన అంత పడుతున్నా. ఎక్కడ బాగుంటే అక్కడ, ఎక్కడ బాగుంటే అక్కడ. స్పీకర్ తెద్దాం. ఎక్కడ బాగుంటే అక్కడ. ಫಿಶ್ ಕಬಾಬ್ ಮಾಡಂಗಿದ್ರೆ ಕಬಾಬ್ ಪೌಡರ್ ತಗೊಂಬಂದ್ಬಿಡಕ್ ಹೇಳಮ್ಮ. ಮತ್ತ ಅವ್ನು ಹೋಗಲ್ಲ ಬಂದ್ಮೇಲೆ. ಅಮ್ಮ, ಅರ್ಧ ಲೀಟರ್ ಹಾಲು ಹೇಳ್ದ ಸಹಿ. పాలు పెరుగు తీసుకో. పెరుగుంది, పాలు తీసుకొని ఇది కబాబ్ చేస్తావా ఫిష్ లా? అట్లయితే కబాబ్ ప్యాకెట్ తీసుకో. ಹೇಗೋ ಬಿರಿಯಾನಿಗೆ ಅಂತ ಹೇಳಿ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೆ. ಮಟನ್ ಸಾರಿಗೆ ಅಂತ ಫ್ರೈ ಮಾಡಿ ಎಲ್ಲ ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟೆ. ಅಷ್ಟರಲ್ಲಿ ಹೋಯ್ತು ಕರೆಂಟ್ಗೋಸ್ಕರನೇ ವೆಯ್ಟ್ ಮಾಡಿಕೊಂಡು 12 ಗಂಟೆ ಆಯಿತು ಟೈಮು. ಹೇಗೋ ಬಿರಿಯಾನಿಗೆ ಹೆಂಗೋ ಪೇಸ್ಟ್ ರೆಡಿ ಮಾಡಿದ್ದೆ ಅಂತ ಹೇಳಿ ಫಸ್ಟ್ ಬಿರಿಯಾನಿಗೆ ಇಟ್ಬಿಟ್ಟೆ, ಚಿಕನ್ ಬಿರಿಯಾನಿಗೆ. ಬೇಕಾದ್ರೆ ಮಟನ್ ಸಾರು ಸ್ವಲ್ಪ ಲೈಟಿಗೆ ಮಾಡಿಕೊಂಡ್ರು ನಡೆಯುತ್ತೆ. ಸಂಡೇ ಆಗಿರೋದ್ರಿಂದ ಮಾರ್ನಿಂಗ್ ಟೈಮ್ ಬ್ರೇಕ್ಫಾಸ್ಟ್ ಏನು ನಾನು ಅಷ್ಟೊಂದು ಸ್ಪೆಷಲ್ ಡಿಶಸ್ ಏನು ಮಾಡೋದಕ್ಕೆ ಹೋಗೋದಿಲ್ಲ. ಬಂತು ಕರೆಂಟು, ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ. ಈಗ ಕರೆಂಟ್ ಬಂತು, ಫಸ್ಟು ಮಸಾಲೆ ರುಬ್ಕೊಂಡ್ಬಿಡ್ತಾ ಇದ್ದೀನಿ. ಇನ್ನು ಮತ್ತೆ ಯಾಮಾರಿದ್ದೀನಿ ಅಂತಂದರೆ ಮತ್ತೆ ಕರೆಂಟ್ ಹೋಗ್ಬಿಡುತ್ತೆ. ನಮ್ಮ ಮಿಕ್ಸಿಯಲ್ಲೂ
ಈ ಬ್ಲೇಡ್ಸ್ ಇರುತ್ತಲ್ವಾ, ಈ ಕ್ಯಾಪ್ ಸಮೇತ ಇದು ಲೂಸ್ ಆಗಿದೆ, ಟೈಟ್ ಮಾಡಿಸ್ಕೊಂಡ್ ಬರ್ಬೇಕು. ಅದಕ್ಕೆ ಈ ರೀತಿ ಸೌಂಡ್ ಒಂಥರ ವಿಚಿತ್ರವಾಗಿ ಬರ್ತಿರುತ್ತೆ ಇದರಲ್ಲಿ. ಗಾಳಿ ಎಲ್ಲ ಕಿಟಕಿಯಿಂದ ಈ ಕಡೆಗೆ ಬರ್ತಾ ಇದೆ. ಆ ಈರುಳ್ಳಿ ಹಾಕಿರೋದಕ್ಕೆ ಕಣ್ಣು ಉರಿ ನೋಡಿ. ಅಂದ್ರೆ ರಸ ಥರನೇ ಮಾಡೋದು ಇದು, ಹುಳಿಗೊಜ್ಜು ಅಂತಂತೀರಿ ನಾವು. ಯಾವಾಗಾದ್ರೂ ಒಂದ್ಸಲಿ ರೆಸಿಪಿನ ಶೇರ್ ಮಾಡ್ತೀನಿ. ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ. ನಾವು ಹುಣಸೆ ಗೊಜ್ಜು ಮಾಡ್ಕೊತೀರಲ್ವಾ, ಅದೇ ಥರನೇ ಅದಕ್ಕೆ ಒಬ್ಬರೇನೆ ಹಾಕ್ಕೊಳ್ಳೋದು. ಆದರೆ ಹುಣಸೆ ಗೊಜ್ಜಿಗೆ ನಾವು ಹಾಗೆ ಹಸಿ ಈರುಳ್ಳಿನ ಹಾಗೆ ಹಾಕ್ತೀರಿ. ಇದಕ್ಕಾದರೆ ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹಾಕ್ತೀರಿ. ಈ ಗೊಜ್ಜಿಗೆ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಒಬ್ಬರೇನೆ ಹಾಕ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೈಸ್ ಜೊತೆಗೆ. ಇನ್ನು ಬಿರಿಯಾನಿಗೂ ಮಸಾಲೆ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಚಿಕನ್ನು ಅಷ್ಟೇ ತೊಳೆದು ಇಟ್ಕೊಂಡ್ಬಿಟ್ಟಿದ್ದೀನಿ. ಈ ಕಡೆ ಫಿಶ್ ಇದೆ, ಅದನ್ನು ಕ್ಲೀನ್ ಮಾಡಬೇಕು. ಮತ್ತು ಮಟನ್ ಇದೆ, ಹೇಗೋ ಮಸಾಲೆ ರುಬ್ಕೊಂಡಿದ್ದೀನಲ್ವಾ, ಇನ್ನು ಮಸಾಲೆನೂ ರೆಡಿ ಇದೆ. ಇನ್ನು ಈಗ ಮಟನ್ ಸಮೇತ ಮಾಡ್ಕೊಂಡ್ಬಿಡ್ಬೇಕು. ಒಂದು ಕಡೆ ಮಟನ್ಗೆ ಇಟ್ಬಿಡ್ತೀನಿ. ಕುಕ್ಕರೆಲ್ಲ ಆಲ್ರೆಡಿ ನೀಟಾಗಿ ತೊಳೆದು ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಬೇಗ ಬೇಗ ಅಡುಗೆ ಮಾಡ್ಕೋಬೋದು ಅಂತ ಹೇಳಿ ಇನ್ನು ಮಾಡ್ಕೊಂಡ್ಬಿಡ್ಬೇಕು. ಬೆಳಗ್ಗೆ ಲೈಟಾಗಿ ಟಿಫನ್ ತಿಂದಿರೋದ್ರಿಂದ ಏನೋ ಹೊಟ್ಟೆ ಜಾಸ್ತಿ ಹಸುವಾಗ್ತಿದೆ. ಅದರಲ್ಲೂ ನಾನ್ ವೆಜ್ ಅಂತಂದರೆ ಎಲ್ಲಿಲ್ದಿರ ಇರೋ ಹೊಟ್ಟೆ ಹಸು ಬಂದ್ಬಿಡುತ್ತೆ. ಮಾಮೂಲಿ ನಾನು ಆಲ್ಮೋಸ್ಟ್ ಚಿಕನ್ ಬಿರಿಯಾನಿ ಯಾವ ರೀತಿ ಕುಕ್ಕರಲ್ಲಿ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸಿದ್ದೀನಿ. ಯಾಕಂದರೆ ನಾನ್ ವೆಜ್ ಮಾಡೋವಾಗೆಲ್ಲನೂ ನಮ್ಮ ಮನೇಲಿ ಚಿಕನ್ ಬಿರಿಯಾನಿ ಕಂಪಲ್ಸರಿ ಇದ್ದೇ ಇರುತ್ತೆ. ಅದಕ್ಕೆ ಇವಾಗ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಮಾಡ್ಕೊಂಡು ಹೋಗ್ತಿದ್ದೀನಿ. ಇನ್ನು ಮಟನ್ ತೊಳ್ಕೊಂಡಿಲ್ಲ, ಮಟನ್ ತೊಳ್ಕೊಬೇಕು. ಚಿಕನ್ ಆದರೆ ತೊಳೆದು ಇಟ್ಬಿಟ್ಟಿದ್ದೀನಿ. ಒಂದು 3 ಸಲಿನೇ ತೊಳ್ಕೊಂಡ್ಬಿಟ್ಟೆ. ಯಾಕಂದರೆ ಬಿರಿಯಾನಿ ಮಾಡೋದ್ರಿಂದ ಒಂದು ಸ್ವಲ್ಪ ಚಿಕನ್ ಸ್ಮೆಲ್ ಬರ್ತಿರೋತ್ತಲ್ವ, ಅದಕ್ಕೆ 3 ಸಲ ತೊಳ್ಕೊಂಡ್ಬಿಟ್ಟಿದ್ದೀನಿ ಕ್ಲೀನಾಗಿ. ಇದನ್ನೇ ಚಿಕನ್ ತೊಳೆದು ಇದಕ್ಕೆ ಹಾಕಿದ್ದಾದ್ಮೇಲೆ ಇದರಲ್ಲೇ ಮಟನ್ ತೊಳ್ಕೊಳ್ಳೋಣ ಅಂತ ಹೇಳಿ. ಯಾಕಂದರೆ 2 ಟಬ್ ಇದೆ ಈ ಥರ ಪ್ಲಾಸ್ಟಿಕ್ದು ಚಿಕನ್ ಮಟನ್ ತೊಳೆಯೋದಕ್ಕಂತಾನೆ ಇದನ್ನ ತಗೊಂಡಿರೋದು. ಇನ್ನು 2 ಟಬ್ಬಲ್ಲಿ ಒಂದೊಂದರಲ್ಲಿ ಒಂದೊಂದು ಇಟ್ಬಿಟ್ಟಿದ್ದೀನಿ. ಫಿಶ್ ತೊಳೆಯೋದಕ್ಕೆ ಒಂದು ಸ್ವಲ್ಪ ದೊಡ್ಡದಾಗಿರ್ಬೇಕು ಅಂತ ಹೇಳ್ಬಿಟ್ಟು. ಮತ್ತೆ ಇದನ್ನೇ ಚಿಕನ್ ತೆಗೆದು ಇದಕ್ಕೆ ಹಾಕಿದಾದ್ಮೇಲೆ ಮಟನ್ ಇದರಲ್ಲಿ ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಟನ್ ಸ್ವಲ್ಪ ಹಾಗೆ ಇಟ್ಟಿದ್ದೀನಿ. ಆಮೇಲೆ ತೊಳೆದಿದ್ದಾದ್ಮೇಲೆ ಸಾರಿಗಿಡೋಣ ಅಂತ ಹೇಳಿ ಸೈಡ್ಗಿಟ್ಟೆ. ಈ ಕಡೆ ಬಿರಿಯಾನಿಗೆ ಎಲ್ಲ ಮಸಾಲೆನೂ ಫ್ರೈ ಆಗಿದೆ. ಒಂದು ಸ್ವಲ್ಪ ಚಿಕನ್ ಸಮೇತ ಬೆಂದಿದೆ ಅಲ್ವಾ. ಇವಾಗ ಅಕ್ಕಿ ಹಾಕಿ ಇಟ್ಬಿಡ್ತೀನಿ 2 ವಿಸಿಲ್ಗೆ. ಮತ್ತು ಈ ಕಡೆ ನೋಡಿ ಮಟನ್ಗೆ ಇವಾಗ ಹಾಕ್ತೆ ಎಣ್ಣೆದಲ್ಲಿ ಮಟನ್ ನೀಟಾಗಿ ತೊಳೆದು ಒಂದು ಸ್ವಲ್ಪ ಅರ್ಶಿನದ ಪುಡಿ ಹಾಕಿದ್ದೀನಿ. ಇವಾಗ ಕಲ್ಲುಪ್ಪು ಹಾಕ್ಕೊತಿದ್ದೀನಿ. ನಾವು ಸಾರುಗಳಿಗೆಲ್ಲ ಆದಷ್ಟು ಕಲ್ಲುಪ್ಪು ಯೂಸ್ ಮಾಡಿದ್ರೆ ಟೇಸ್ಟ್ ಒಂದು ಸ್ವಲ್ಪ ಸಾಲ್ಟ್ ಉಪ್ಪಿಗೆ ಕಲ್ಲುಪ್ಪಿಗೆ ಡಿಫ್ರೆನ್ಸ್ ಇರುತ್ತೆ. ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಸಾರಾದ್ಮೇಲೆ ನೋಡಿಕೊಂಡು ಬೇಕಂದರೆ ಒಂದ್ಸಲಿ ಕುದಿಯೋದಕ್ಕೆ ಬಿಡ್ತೀನಲ್ವಾ, ಆವಾಗ ಸಾಲ್ದಿರ ಬಂತು ಅಂತಂದರೆ ಇನ್ನು ಸ್ವಲ್ಪ ಹಾಕ್ಕೋಬೋದು. ಜಾಸ್ತಿ ಹಾಕೋದ್ರೆ ಮತ್ತೆ ಏನು ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಅಕ್ಕಿ ಹಾಕ್ಕೊಂಡ್ಬಿಟ್ಟು ಒಂದ್ಸರಿ ಮಸಾಲೆಯಲ್ಲಿ ಮಿಕ್ಸ್ ಆಗೋ ಥರ ಕಲಿಸ್ಕೊಂಡಿದ್ದೀನಿ. ಯಾಕಂದರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಉದ್ರುದ್ರಾಗಿ ಬರುತ್ತೆ. ಬಿರಿಯಾನಿ ನೋಡೋದಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಹಾಗಾಗಿ ಈ ರೀತಿ ಮಾಡ್ಕೊತೀನಿ. ಇವಾಗ ಇದಕ್ಕೆ ಮಾಮೂಲಿ ನಾನು ಯಾವಾಗೂ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರಷ್ಟು ತೊಗೊತೀನಲ್ವ, ಅದನ್ನೇ ಇದರಲ್ಲಿ ಆಲ್ರೆಡಿ ಹಾಕಿ ಇಟ್ಕೊಂಡಿದ್ದೆ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಕರೆಕ್ಟಾಗಿದೆಯೋ ಇಲ್ವೋ ಚೆಕ್ ಮಾಡ್ಕೊಳ್ಳೋದು. ಚೆಕ್ ಮಾಡಿಕೊಂಡು ಉಪ್ಪು ಕಡಿಮೆ ಇತ್ತು ಅಂತಂದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡೋದು. ಸಪೋಸ್ ಜಾಸ್ತಿ ಇತ್ತಂದರೆ ಇನ್ನೊಂದು ಚೂರು ನೀರು ಹಾಕ್ಕೊಂಡ್ಬಿಟ್ಟು ಕರೆಕ್ಟಾಗಿ ಬಂದಮೇಲೆ ಲಿಡ್ನ ಕ್ಲೋಸ್ ಮಾಡಿ 2 ವಿಸಿಲ್ಗೆ ಇಟ್ಟರೆ ನಮಗೆ ಬಿರಿಯಾನಿ ರೆಡಿ ಆಗೋಗುತ್ತೆ. ಈ ಕಡೆ ಬಂದು ಮಟನ್ಗೆ ಸ್ಪೈಸಸ್ ಪೌಡರ್ನ ಹಾಕ್ಕೊಂಡೆ. ನಾನು ಏನು ಜಾಸ್ತಿ ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ. ಖಾರದ ಪುಡಿ 1.5 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಧನಿಯಾ ಪುಡಿ 3 ಸ್ಪೂನ್ ಅಷ್ಟು ಹಾಕ್ಕೊಂಡೆ. ನಿಮ್ಗೆ ಇನ್ನೂ ಸ್ಪೈಸಿಯಾಗಿ ಬೇಕು, ಇನ್ನೂ ಮಸಾಲೆ ಫ್ಲೇವರ್ ಜಾಸ್ತಿ ಬೇಕು ಅಂತಂದರೆ ಮಟನ್ ಮಸಾಲೆ ಪ್ಯಾಕೆಟ್ 10 ರೂಪಾಯಿದು ಬರುತ್ತಲ್ವ, ಯೂಸ್ ಮಾಡ್ಕೊಬೋದು. ಬಟ್ ನಾನು ಈ ರೀತಿನೇ ಮಾಡೋದು. ಹಾಗಾಗಿ ನೋಡಿ ಇವಾಗ ಇದಕ್ಕೆ ಮಸಾಲೆ ಹಾಕ್ಕೊಂಡ್ಬಿಡ್ತೀನಿ. ರುಬ್ಕೊಂಡಿರೋ ಮಸಾಲೆನ ಹಾಕ್ಕೊಂಡು ಒಂದು ಸ್ವಲ್ಪ ಗಟ್ಟಿಗೆನೇ ಇಟ್ಕೊತಾ ಇದ್ದೀನಿ. ಯಾಕಂದರೆ ಬಿರಿಯಾನಿ ಮಾಡಿರೋದ್ರಿಂದ ಗ್ರೇವಿಗೆ ಅಂತ ಸೈಡಲ್ಲಿ ಒಂದು ಸ್ವಲ್ಪನೇ ಸಾಕು. ಜಾಸ್ತಿ ಅಂದರೆ ಮಾಮೂಲಿ ನಾವು ಅನ್ನಕ್ಕೆ ವೈಟ್ ರೈಸ್ಗೆ ಅಂತಂದರೆ ಜಾಸ್ತಿ ಬೇಕಾಗುತ್ತೆ. ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಬೋದು. ಉಪ್ಪು ಸ್ವಲ್ಪ ಕಡಿಮೆ ಇತ್ತು, ಅದಕ್ಕೆ ಉಪ್ಪು ಹಾಕ್ಕೊಂಡ್ಬಿಡ್ತಾ ಇದ್ದೀನಿ.
ಇವಾಗ ಒಂದು 4 ವಿಸಿಲ್ಗೆ ಇಟ್ಕೊಂಡ್ಬಿಡ್ತೀನಿ. ಇದು ರೆಡಿ ಆಗೋಗುತ್ತೆ. ಬೇಕು ಅಂದರೆ ಈ ಟೈಮಲ್ಲಿ ಪುದೀನ ಸಮೇತ ನಾವು ಕಟ್ ಮಾಡಿ ಹಾಕ್ಕೊಬೋದು, ಫ್ಲೇವರ್ ಚೆನ್ನಾಗಿರುತ್ತೆ. ಅಷ್ಟೇ, 2 ಕಡೆ ಇಟ್ಟಿದ್ದೀನಿ. ಒಂದು ಕಡೆ ಬಿರಿಯಾನಿ, ಒಂದು ಕಡೆ ಮಟನ್ ಸಾರಿಗೆ ಇಟ್ಬಿಟ್ಟೆ. 2 ಒಂದೇ ಸಲಿನೇ ಆಗೋಗುತ್ತೆ. ಈಗ ಬಂದು ನೋಡಿ, ಫಿಶ್ ಎಲ್ಲ ನೀಟಾಗಿ ತೊಳೆದಿದ್ದಾಯ್ತು. ಇದಕ್ಕೆ ಸ್ವಲ್ಪ ನಾವು ರಾಗಿ ಹಿಟ್ಟು ಮತ್ತೆ ಅರಿಶಿನ, ಒಂದು ಸ್ವಲ್ಪ ಉಪ್ಪು 3 ಹಾಕೊಂಡು ತೊಳ್ಕೊಂಡಿದ್ದಾಯ್ತು. ಫ್ರೆಶ್ ಆಗಿದೆ. ಈಗ ಇದಕ್ಕೆ ಕಬಾಬ್ ಪ್ಯಾಕೆಟು, ಇನ್ಸ್ಟೆಂಟ್ ಕಬಾಬ್ ಪ್ಯಾಕೆಟ್ ಸಿಗುತ್ತಲ್ವಾ, ಆ ಪೌಡ್ರನ್ನ ತಗೊಂಡ್ಬಂದ್ಬಿಟ್ಟು ಹಾಕ್ತಿರೋದೆ. ಇದಕ್ಕೆ ಮತ್ತೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಮೇತ ಹಾಕ್ಕೊಂತೀವಿ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ರುಬ್ಕೊಂಡಿದ್ದೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಕ್ಕೂ ಬೇಕು ಅಂತ. ಎಷ್ಟು 1.5 kg ಆಯ್ತಾ ಫಿಶ್? 1.5 kg ಇದೆ. ಅದಕ್ಕೆ 10 ರೂಪಾಯಿದು 2 ಪ್ಯಾಕೆಟ್ ಹಾಕ್ಕೊತಾ ಇದ್ದೀವಿ. ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊತಿದ್ದೀನಿ, 1 ಸ್ಪೂನ್ ಅಷ್ಟು ಗರಂ ಮಸಾಲೆ. ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಮಸಾಲೆ ಫ್ಲೇವರ್ ಬೇಕು ಅಂತಂದರೆ 2 ಸ್ಪೂನು ಹಾಕ್ಕೊಳ್ಳಿ, ಚೆನ್ನಾಗೇ ಇರುತ್ತೆ. ಫಿಶ್ಗೆ ನಾವು ಎಷ್ಟು ಮಸಾಲೆ ಹಾಕಿದ್ರೆ ನಮಗೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಮತ್ತು ಇದಕ್ಕೆ ಫಿಶ್ ಮಸಾಲೆನೂ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀರಿ, ಅದು 1.5 ಸ್ಪೂನ್ ಅಷ್ಟು ಹಾಕ್ಕೊಂಡೆ. ನಾನು ಆಲ್ರೆಡಿ ಒಂದ್ಸಲಿ ಫಿಶ್ದು ನಿಮಗೆ ಕಬಾಬ್ ಯಾವ ರೀತಿ ನಾನು ಮ್ಯಾರಿನೇಟ್ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೆ. ಬಟ್ ಇದು ಡಿಫ್ರೆಂಟ್ ಮಸಾಲೆ ಹಾಕಿ ಮಾಡ್ತಿರೋದು, ಹಾಗಾಗಿ ಇದನ್ನು ಒಂದ್ಸಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬ್ಲ್ಯಾಕ್ ಪೆಪ್ಪರ್ ಪೌಡರು, ಇದು 1 ಸ್ಪೂನ್ ಅಷ್ಟು ಹಾಕ್ಕೊಂತಿದ್ದೀನಿ. ಮತ್ತೆ ಚಿಲ್ಲಿ ಪೌಡರ್, ಅದು ಖಾರ ನೀವು ಎಷ್ಟು ತಿಂತಿರೋ ನೋಡ್ಕೊಂಡು ಅಷ್ಟು ಹಾಕ್ಕೊಳ್ಳಿ. ನಾವಾದ್ರೆ 1 ಸ್ಪೂನ್ ಅಷ್ಟೇ ಹಾಕ್ಕೊಂತಿದ್ದೀನಿ, ಯಾಕಂದ್ರೆ ಈ ಸ್ಪೈಸಸ್ ಪೌಡರ್ಸ್ ಎಲ್ಲ ಒಂದ್ ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ಖಾರ ಒಂದ್ ಸ್ವಲ್ಪ ಕಡಿಮೆನೆ ಹಾಕ್ಕೊಂತಾ ಇದ್ದೀನಿ. ಒಂದು ಸ್ವಲ್ಪ ಅರಿಶಿನ ಕಲರ್ಗೋಸ್ಕರ, ಅದು ಬರೀ ಆಪ್ಷನಲ್ಲೇ, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಬೇಡ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಅದು ಅಷ್ಟೇ ನೋಡ್ಕೊಂಡೇ ಹಾಕ್ಕೊಳ್ಳಿ, ಯಾಕಂದ್ರೆ ನಮಗೆ ಸ್ಪೈಸಿ ಪೌಡರ್ಸ್ ಅಲ್ಲಿ ಇರೋದ್ರಿಂದ ಈ ಖಾರ ಉಪ್ಪು ಎಲ್ಲಾನು ಅದರಲ್ಲಿ ಮಿಕ್ಸ್ ಆಗಿರುತ್ತೆ. ಅದನ್ನ ನೋಡ್ಕೊಂಡು ಹಾಕ್ಕೊಂಡ್ರೆ ನಾವು ಸರಿ ಹೋಗ್ಬಿಡುತ್ತೆ. ಸ್ವಲ್ಪ ಜಾಸ್ತಿ ಹಾಕಿದ್ರೆ ಮತ್ತೆ ಇದು ನಾವು ಕಬಾಬ್ ಮಾಡೋದ್ರಿಂದ ಆಮೇಲೆ ಕಡಿಮೆ ಮಾಡೋದಕ್ಕೆ ಆಗೋದಿಲ್ಲ. ಸಾರು ಆ ರೀತಿಗಾದ್ರೆ ಬೇಕಾದ್ರೆ ಸ್ವಲ್ಪ ನೀರು ಹಾಕಿ ನಾವು ಅಡ್ಜಸ್ಟ್ ಮಾಡ್ಬೋದು. ಇವುಗಳದೆಲ್ಲ ಆ ರೀತಿ ಮಾಡೋದಕ್ಕಾಗಲ್ಲ. ಅದಕ್ಕೆ ನೋಡ್ಕೊಂಡು ನೀವು ಉಪ್ಪನ್ನ ಕರೆಕ್ಟಾಗಿ ಹಾಕ್ಕೊಳ್ಳಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾವು 2.5 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ನಿಮಗೆ ಕಡಿಮೆ ಬೇಕಂತಂದ್ರು 1.5 ಸ್ಪೂನ್ ಅಷ್ಟು ಹಾಕೊಂಡ್ರು ಸರಿ ಹೋಗ್ಬಿಡುತ್ತೆ. ಬಟ್ ನನ್ಗಿತ್ತು ಮಸಾಲೆ, ಹಾಗಾಗಿ 2.5 ಸ್ಪೂನ್ ಅಷ್ಟೇ ಹಾಕ್ಬಿಟ್ಟೆ. ಇದಕ್ಕೆ ಈಗ ಕಾರ್ನ್ಫ್ಲೋರ್ ಹಾಕ್ಕೊಂತಾ ಇದ್ದೀನಿ ನಾನು. ನಿಮಗೆ ಕಾರ್ನ್ಫ್ಲೋರ್ ಇಲ್ಲ ಅಂತಂದ್ರೆ ಮೈದಾ ಹಿಟ್ಟು ಸಮೇತ ಹಾಕೊಬಹುದು. ನಾನು ಕಾರ್ನ್ಫ್ಲೋರ್ ಇದೆ ಮನೆಯಲ್ಲಿ, ಹಾಗಾಗಿ ನಾನು ಕಾರ್ನ್ಫ್ಲೋರ್ನೇ ಹಾಕ್ಕೊಂತಿದ್ದೆ. 2.5 ಸ್ಪೂನ್ ಅಷ್ಟೇ ಹಾಕೊಂಡೆ, 3 ಸ್ಪೂನ್ ಹಾಕಿದ್ರೆ ಜಾಸ್ತಿ ಆಗೋಗುತ್ತೆ ಅನ್ನೋ ಕಾರಣಕ್ಕೆ. ಮತ್ತೆ ಲಾಸ್ಟ್ ಅಲ್ಲಿ ನಿಂಬೆ ಹಣ್ಣಿನ ರಸ, 1 ಫುಲ್ ನಿಂಬೆ ಹಣ್ಣಿನ ರಸ ಹಿಂಡ್ಕೊಳ್ಳೋದೆ. ಇವಾಗ ಇದೆಲ್ಲ ಹಾಕಿದ್ರಲ್ವಾ, ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು. ಫಿಶು ಚಿಕ್ಕ ಚಿಕ್ಕ ಫಿಶ್ ತಗೊಂಡ್ಬಂದಿರೋದು, ಇದಾದ್ರೆ ಚೆನ್ನಾಗಿರುತ್ತೆ ಕಬಾಬ್ಗೆ ಅಂತ ಹೇಳಿ. ನೀರು ಆಲ್ರೆಡಿ ಇದರಲ್ಲಿ ಇರುತ್ತೆ, ಫಿಶಲ್ಲಿ ನಾವು ತೊಳೆದು ಹಾಕೊಂಡಿರೋದ್ರಿಂದ ಒಂದು ಸ್ವಲ್ಪ ನೀರು ಇರುತ್ತೆ. ನೋಡಿಕೊಂಡು ನೀರು ಹಾಕ್ದಿರಾನೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ಫಸ್ಟೇ. ಸಪೋಸ್ ಸಾಲ್ದಿರ ಬಂತು ಅಂತಂದರೆ ಮಾತ್ರ 1 ಡ್ರಾಪೇ ನೀರು ಹಾಕ್ಕೊಳ್ಳಿ, ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬಾರ್ದು. ಕಲ್ಸೋವಾಗ ನಿಮಗೆ ಸಪೋಸ್ ಇನ್ನೂ ಜಾಸ್ತಿ ಮಸಾಲೆ ಎಲ್ಲ ಇಡ್ಕೊಬೇಕು ಅಂತಂದರೆ ಇನ್ನೂ ಸ್ವಲ್ಪ ಬೇಕಂದ್ರೂ ಕಾರ್ನ್ಫ್ಲೋರು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಮೈದಾ ಹಿಟ್ಟಾದರೂ ಸರಿ ನಾವು ಹಾಕೊಬಹುದು. ಆವಾಗ ಇನ್ನೂ ನೀಟಾಗಿ ಮಸಾಲೆ ಎಲ್ಲ ಇದಕ್ಕೆ ಇಟ್ಕೊಂಡಿರುತ್ತೆ. ಇಷ್ಟು ಮಾತ್ರ ಸಾಕು ಅಂತಂದರೆ ಇಷ್ಟು ಮಾತ್ರನೇ ಸಾಕು ನೋಡಿ. ಇವಾಗ ಇಷ್ಟು ಮಾತ್ರ ಎಲ್ಲ ನೀಟಾಗಿ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟಿದ್ದೀನಿ. ಇದಕ್ಕೆ ಫೈನಲ್ ಆಗಿ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ, ಯಾಕಂದರೆ ಫ್ಲೇವರ್ಗೋಸ್ಕರ ತುಂಬ ಚೆನ್ನಾಗಿರುತ್ತೆ. ಅದನ್ನು ನಾವು ಸೇರಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಟೇಸ್ಟು, ಡಿಫ್ರೆಂಟ್ ಫ್ಲೇವರು ಬರ್ತಿರುತ್ತೆ. ಹಾಗಾಗಿ ಫುಲ್ ಮ್ಯಾರಿನೇಟ್ ಮಾಡಿ ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಸದ್ಯಕ್ಕೂ ನಾವು ಹಾಗೆ ಮಾಡ್ಕೊಬೋದು ಫ್ರೆಶ್ ಆಗಿ. ಇದನ್ನೇನು 1/2 ಅವರ್ 1 ಅವರ್ ಹಾಗೆ ಇಟ್ಟು ಮಾಡಬೇಕು ಅನ್ನೋದೇನಿರೋದಿಲ್ಲ. ಈಗ ಎಲ್ಲ ರೆಡಿ ಆಗಿದೆ, ಯಾಕಂದರೆ ನಾನು 2 ಕಡೆ 2 ಕುಕ್ಕರ್ ಇಟ್ಟಿರೋದ್ರಿಂದ ಒಂದು ಸ್ವಲ್ಪ ವೆಯ್ಟ್ ಮಾಡ್ತಿದ್ದೀನಿ. ಅದು ವಿಸಿಲ್ ಬಂದ ತಕ್ಷಣ ಇದನ್ನು ಸ್ಟಾರ್ಟ್ ಮಾಡ್ಕೊಳ್ಳೋದೆ ಅಡುಗೆ. ಈಗ ಇದನ್ನು ಅಂದರೆ ತವಾ ಮೇಲೆ ಶಾಲೋ ಫ್ರೈ ಮಾಡ್ತಿರೋದು, ಡೀಪ್ ಫ್ರೈ ಮಾಡ್ತಾ ಇಲ್ಲ. ಶಾಲೋ ಫ್ರೈ ಮಾಡ್ಕೊಂಡಿದ್ದೀರಿ ಅಂತಂದರೆ ತುಂಬ ಸಖತ್ತಾಗಿರುತ್ತೆ. ಒಂದು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ನಾವು ಮಾಡ್ಕೊಳ್ಳೋದು. ಜಾಸ್ತಿ ಆಯಿಲ್ ಒಂದೇ ಸಲ ಮೇಲೆ ಒಂದು ಸ್ವಲ್ಪ ಎಣ್ಣೆಗೆ ಈ ಫಿಶ್ನೆಲ್ಲ ಒಂದು ಕಡೆಯಿಂದ ಇಟ್ಕೊಂಡ್ಬಂದ್ಬಿಡ್ತಾ ಇದ್ದೀರಿ. ಈ ರೀತಿ ಆಯಿಲ್ನ ಸ್ಪ್ರೇ ಮಾಡ್ಕೊಂಡು ನಾವು ಮಾಡ್ಕೊಂಡಿದ್ದೀರಿ ಅಂತಂದರೆ ನಮಗೆ ಕ್ಲೀನಾಗಿ ಫ್ರೈ ಆಗುತ್ತೆ. ಸ್ಟವ್ನ ನಾವು ಮೀಡಿಯಮ್ ಸಿಮ್ಮಲ್ಲೇ ಇಟ್ಕೊಂಡು ಮಾಡಿದ್ರೆ ಚೆನ್ನಾಗಿ ಕುಕ್ ಆಗುತ್ತೆ. ಇನ್ನು ಇದು ಆಯಿತು, ಈ ಫ್ರೈಯು ಆಯಿತು ಅಂತಂದರೆ ನನಗೆ ಕಿಚನ್ ಕೆಲಸ ಅಂದರೆ ಕಿಚನ್ನಲ್ಲಿ ಅಡುಗೆ
ಕಿಚನಲ್ಲಿ ಅಡುಗೆ ಕೆಲಸ ಕಂಪ್ಲೀಟ್ ಆಗುತ್ತೆ. ಇನ್ನು ಊಟ ಮಾಡಬೇಕು, ಬಿಸಿ ಬಿಸಿ ಊಟ. ಚಿಕನ್ ಬಿರಿಯಾನಿ, ಮಟನ್ ಸಾರು ಮತ್ತು ಫಿಶ್ ಫ್ರೈ. ತುಂಬ ಚಿಕ್ಕ ಫಿಶ್ ಆಗಿರೋದ್ರಿಂದ ಬೇಗನೆ ಅದು ಬೆಂದೋಗ್ಬಿಡುತ್ತೆ, ಅಂದರೆ ಬೇಗ ಕುಕ್ ಆಗುತ್ತೆ. ಆದಷ್ಟು ಬೇಗ ನೀವು ಅದನ್ನು ಈ ರೀತಿ ತಿರ್ಗಿಸ್ಕೊತಾ ಇರಬೇಕು, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ಸು ಇರುತ್ತೆ. ನೋಡಿ ಈಗ ಫ್ರೈ ಆಗಿದೆ. ಈಗ ಇದನ್ನು ತೆಗೆದುಬಿಡೋದೆ ಸಾಕು. ಇಷ್ಟು ಮಾತ್ರ ಫ್ರೈ ಆದರೆ ಬೇಗ ಕುಕ್ ಆಗೋಗುತ್ತೆ, ಚಿಕ್ಕ ಫಿಶ್ ಆಗಿರೋದ್ರಿಂದ. ನೋಡಿ ಮಧ್ಯಾಹ್ನ ಊಟಕ್ಕೆ ಚಿಕನ್ ಬಿರಿಯಾನಿ, ಫಿಶ್ ಫ್ರೈ ಮತ್ತು ಮಟನ್ ಸಾರು. ಇದ್ರ ಜೊತೆಗೆ ಆನಿಯನ್ಸ್. ಇವತ್ತು ಸಂಡೇ ಸ್ಪೆಷಲ್ ಆಗಿ ಇದನ್ನ ಮಾಡ್ಕೊಂಡಿದ್ದೀವಿ. ಇಷ್ಟೊಂದು ಉಳಿದಿದೆ, ಮ್ಯಾರಿನೇಟ್ ಮಾಡಿದ್ರೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಸಂಜೆಗೆ ಮಾಡ್ಕೊಬೇಕು, ಅಂದರೆ ರಾತ್ರಿಗೆ. ಮತ್ತು ಕೂಲ್ ಡ್ರಿಂಕ್ಸ್ ತೊಗೊಬಂದು ಆಲ್ರೆಡಿ 1/2 ಲೀಟ್ರದ್ದು ಒಂದು ಖಾಲಿ ಆಯಿತು. ಇನ್ನೊಂದು 1/2 ಲೀಟ್ರು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ, ರಾತ್ರಿಗೆ ಬೇಕಾಗುತ್ತಲ್ವ ತಿನ್ನೋವಾಗ ಅಂತ. ಈಗ ಸಂಡೇ ಬಂದರೆ ಸ್ಪೆಷಲ್ ಅಡುಗೆಗಳ ಜೊತೆಗೆ ಸ್ಪೆಷಲ್ ಕೆಲಸಗಳು ನಮಗೆ. ಅಂದರೆ ಮಾಮೂಲಿ ದಿನಗಳಿಗಿಂತ ಇನ್ನು ಸ್ವಲ್ಪ ಪಾತ್ರೆಗಳು ಜಾಸ್ತಿ ಬೀಳುತ್ತೆ. ಇನ್ನು ಇದನ್ನೆಲ್ಲ ತೊಳಿಬೇಕು ಮತ್ತು ಇದೆಲ್ಲ ಕ್ಲೀನ್ ಮಾಡಬೇಕು. ನೋಡಿ ಸ್ಟವ್ ಎಲ್ಲ ಒರೆಸಿ, ಮತ್ತು ಇದು ದೊಡ್ಡ ದೊಡ್ಡ ಕುಕ್ಕರ್ಗಳಲ್ಲಿತ್ತಲ್ವ ಅದೆಲ್ಲನೂ ಚಿಕ್ಕ ಚಿಕ್ಕ ಪಾತ್ರೆಗಳಲ್ಲಿ ಶಿಫ್ಟ್ ಮಾಡಿಬಿಟ್ಟು ಇಲ್ಲೊಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟೆ. ಮತ್ತು ಗ್ಯಾಸು ಅಷ್ಟೇ ತೊಳೆದುಬಿಟ್ಟೆ. ಪಾತ್ರೆಗಳು ನೋಡ್ದಂಗೆ ಆದರೆ ಶಿಂಕ್ ತುಂಬಿ ಹೊರಗಡೆ ಬಂದಿದೆ. ಇವಾಗ ಪಾತ್ರೆಗಳೆಲ್ಲ ತೊಳೆದುಬಿಟ್ಟಿದ್ದೀನಿ ಅಂತಂದರೆ ಒಂದು ಸ್ವಲ್ಪ ಕೆಲಸ ಮುಗಿಯುತ್ತೆ. ಅಡುಗೆಗಳು ಜಾಸ್ತಿ ಇರೋದ್ರಿಂದನೇ ಇಷ್ಟು ಪಾತ್ರೆಗಳು ಬಿದ್ದಿರೋದು. ಇದನ್ನು ತೊಳ್ಕೊಂಬಿಡ್ತೀನಿ. ತೊಳ್ಕೊಂಡು ಮನೆಯೆಲ್ಲ ಒಂದು ಸ್ವಲ್ಪ ಕಸ ಗುಡಿಸ್ಬಿಡ್ಬೇಕು. ಕಸ ಗುಡಿಸಿದ್ದೀನಿ ಅಂತಂದರೆ ಸಂಜೆ ಕೆಲಸನೂ ಕಂಪ್ಲೀಟ್ ಆಗುತ್ತೆ. ಎಲ್ಲ ಫುಲ್ಲು ಟೋಟಲ್ಲು ಕ್ಲೀನ್ ಆಗೋದ್ರ ಒಳಗಡೆ 1 ಅವರ್ ಟೈಮ್ ತೊಗೊಂತು ನನಗೆ ಕಿಚನ್ ಎಲ್ಲ ಕ್ಲೀನ್ ಮಾಡೋದಕ್ಕೆ. ಅಡುಗೆ ಮಾಡಿದ್ದು ಆದಮೇಲೆ ಅಡುಗೆ ಮನೆಯನ್ನು ಕ್ಲೀನ್ ಮಾಡಿ ಪಾತ್ರೆಗಳು ತೊಳೆಯೋದಕ್ಕೆ 1 ಅವರ್ ಟೈಮ್ ತಗೊಳುತ್ತೆ. ನೋಡಿ ಇದು ಬಂದು ಇನ್ನೂ ಒಂದು ಸ್ವಲ್ಪ ಫಿಶ್ ಮ್ಯಾರಿನೇಟ್ ಮಾಡಿರೋದಿದೆ ಅಲ್ವಾ, ಅದನ್ನು ಫ್ರೈ ಮಾಡ್ಕೊಳ್ಳೋದಕ್ಕಾಗುತ್ತೆ ರಾತ್ರಿಗೆ ಅಂತ ಹೇಳಿ ಹಾಗೆ ಇಟ್ಬಿಟ್ಟಿದ್ದೀನಿ. ಇನ್ನೆಲ್ಲ ಉಳಿದಿರೋದನ್ನೆಲ್ಲ ಆ ಪಾತ್ರೆಗಳಿಗೆ ಹಾಕಿ, ಅಂದರೆ ಚಿಕ್ಕ ಚಿಕ್ಕ ಪಾತ್ರೆಗಳಿಗೆ ಹಾಕಿ ಇಟ್ಬಿಟ್ಟಿದ್ದೀನಿ. ಸ್ವಲ್ಪ ನೀಟಾಗೂ ಕಾಣುತ್ತೆ, ಸ್ಪೇಸು ಸ್ವಲ್ಪ ಜಾಸ್ತಿ ಇರುತ್ತೆ ಕಿಚನಲ್ಲಿ. ಹಾಗಾಗಿ ಸ್ಟವ್ ಸಮೇತ ಎಷ್ಟು ಗಲೀಜಾಗಿತ್ತು ಎಲ್ಲ ತೊಳೆದುಬಿಟ್ಟೆ. ಇವತ್ತು ನೀಟಾಗಿ ಸ್ಕ್ರಬ್ಬರಲ್ಲಿ ನೀಟಾಗಿ ತೊಳೆದಾಕ್ಬಿಟ್ಟೆ, ಲಿಕ್ವಿಡ್ನ ಹಾಕ್ಬಿಟ್ಟು. ಇಷ್ಟನ್ನ ಹೇಳ್ತಾ ಇವತ್ತಿನ ಚಿಕ್ಕ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್, ಬಾಯ್.